ಶರಣ ಬಂಧುಗಳೇ, ನೋಡಿ, ಒಂದು ಜಿಲ್ಲೆಯಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ ಅಂದರೆ ಅದು ಜಿಲ್ಲಾ ಸುದ್ದಿ. ಒಂದು ರಾಜ್ಯದಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ ಅಂದರೆ ಅದು ರಾಜ್ಯದ ಸುದ್ದಿ. ಒಂದು ರಾಷ್ಟ್ರದಲ್ಲಿ ಸುದ್ದಿಯಾಗಬೇಕು ಅನ್ನುವ ಒಂದು ಪ್ರಶಸ್ತಿಯನ್ನು ಕೊಟ್ಟಾಗ ಅದು ನೇರವಾಗಿ ರಾಷ್ಟ್ರ ಪ್ರಶಸ್ತಿಯೇ ಆಗುತ್ತೆ. ಇವತ್ತು ಈ ತೆಂಕಣದ ಶರಣ ಧರ್ಮ ಕ್ಷೇತ್ರದಲ್ಲಿ ನನಗೆ ತಾವು ಕೊಡಮಾಡಿರುವ ಶ್ರೀ ಲಿಂಗಾನಂದ ಪ್ರಶಸ್ತಿ ಇವತ್ತು ರಾಷ್ಟ್ರದಲ್ಲಿ ದೊಡ್ಡ ಸುದ್ದಿಯಾಗಿದೆ. ಆ ಕಾರಣದಿಂದ ಅದು ನಿರ್ವಿವಾದವಾಗಿ ಅದೊಂದು ರಾಷ್ಟ್ರೀಯ ಪ್ರಶಸ್ತಿಯಾಗಿದೆ. ಅದಕ್ಕೆ ಸಮರ್ಥನೆ ಏನು? ಎಲ್ಲ ಪತ್ರಿಕೆಗಳಲ್ಲೂ ಹಂಸಲೇಖರಿಗೆ ಶ್ರೀ ಲಿಂಗಾನಂದ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಕೊಡಲ್ಪಡುತ್ತಿದೆ ಅಂತ ಸುದ್ದಿ ಮಾಡಿದ್ದಾರೆ. ಅದು ಒಂದು ಭಾಗ. ಆದರೆ ಈ ಪ್ರಶಸ್ತಿಗೆ ಈ ರಾಷ್ಟ್ರೀಯ ಮಿಂಚು ಹೇಗೆ ಬಂತು ಅಂದರೆ, ಈಗ ನಮ್ಮ ಕಾವೇರಿ ಗಂಗೆಯನ್ನ ಹೋಗಿ ಭೇಟಿಯಾಗಕ್ಕಾಗಲ್ಲ, ಹಾಗೆ ನರ್ಮದಾ ನದಿ ಅಲ್ಲಿಂದ ಬಂದು ಕಾವೇರಿಯನ್ನ ಮುಟ್ಟಕ್ಕಾಗಲ್ಲ. ನೀವು ಮಾಡಿರುವ ಒಂದು ಅದ್ಭುತವಾದ ಕೆಲಸ ಏನೆಂದರೆ, ಈ ರಾಷ್ಟ್ರ ಕಂಡ ಸಮಾಜಕರ್ತೆ, ನಿಷ್ಠ ದಿಟ್ಟ ಮಹಿಳೆ ಮೇಧಾ ಪಾಟ್ಕರ್ ಅವರಿಗೆ ಈ ತೆಂಕಣ ಕ್ಷೇತ್ರಕ್ಕೆ ಆಹ್ವಾನ ಕೊಟ್ಟಿದ್ದೀರಲ್ಲ, ಆ ಕಾರಣದಿಂದ ನನಗೆ ಕೊಟ್ಟ ಪ್ರಶಸ್ತಿಗೆ ರಾಷ್ಟ್ರೀಯ ಪ್ರಶಸ್ತಿಯ ಕೊಂಬುಗಳು ಬಂದಿದೆ. ಆಕೆ ಸಾಮಾನ್ಯ ಅಲ್ಲ. ಈಗ ನಾವು ನರ್ಮದಾ ನದಿನ ಕರೆದ್ರೆ ಬರುತ್ತದೋ? ಬರಲ್ಲ. ಎಲ್ಲ ನದಿಗಳು ನಮ್ಮ ನಾಡಿನಲ್ಲಿ ಹೆಣ್ಣು, ಎಲ್ಲ ನದಿಗಳು ನಮ್ಮ ನಾಡಿನಲ್ಲಿ ಹೆಣ್ಣೆ. ಆ ನರ್ಮದೆಯಿಂದ ಬಂದಿರುವ ಈ ಮೇಧಾ ಪಾಟ್ಕರ್ ಕೂಡ ಒಂದು ಹೆಣ್ಣು. ಆ ಹೆಣ್ಣು ಶರಣರ ದಿಟ್ಟ ಹೃದಯವನ್ನು ಪಡೆದಂಥ ದೊಡ್ಡ ಮಹಿಳೆ, ದೊಡ್ಡ ಸಮಾಜಕರ್ತೆ. ಆಕೆ ಈ ವೇದಿಕೆಯಲ್ಲಿರೋದು ಬಸವ ತತ್ವಕ್ಕೆ ಕೊಟ್ಟ ಅತಿ ದೊಡ್ಡ ಮಹತ್ವ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆದ್ದರಿಂದ ನೀವು ನನಗೆ ಕೊಟ್ಟಿರುವ ಈ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗೆ ಸಮವಾಗಿದೆ. ಬಂಧುಗಳೇ, ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಬೆಂಗಳೂರಿಗೆ ಬಂದಿದ್ದ ಸ್ವಾಮೀಜಿಗಳು ನನಗೆ ಹೂವು ಹಾರ ಇತ್ಯಾದಿಗಳನ್ನು ಕೊಟ್ಟು ನನ್ನ ಕೈಗೆ ಒಂದು ಬೃಹತ್ ಗ್ರಂಥವನ್ನು ಕೊಟ್ಟರು. ನಾನು ಆ ಗ್ರಂಥವನ್ನು ನಿಧಾನವಾಗಿ ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಯಿತು, ಅದು ತೆಂಕಣದ ಬೈಬಲ್, ಶರಣರ ಬೈಬಲ್ ಅನ್ನುವ ಮಟ್ಟಕ್ಕೆ ನಾನು ಯೋಚನೆ ಮಾಡಬೇಕಾಯಿತು. ಆ ಗ್ರಂಥದ ಹೆಸರು ಬಸವ ವಚನಾಮೃತ. ಹೇಳಿ, ಬಸವ ವಚನಾಮೃತ ಹೇಳಿ. ನಿಮ್ದೇ ಇದು ಹೇಳಿ. ಬಸವ ವಚನಾಮೃತ ಅದು ಎಂತಹ ಬೃಹತ್ ಗ್ರಂಥ ಅಂದರೆ, ಅದೊಂದು ಹೃದಯ ಗ್ರಂಥ, ವಚನ ತತ್ವದ ಹೃದಯ ಗ್ರಂಥ. ನಾನು ಇದುವರೆಗೂ ಅಷ್ಟು ಸಮಗ್ರವಾಗಿ ವಚನಗಳನ್ನು ವರ್ಗೀಕರಿಸಿ, ಬಸವಣ್ಣನವರ ವಚನಗಳನ್ನು ವರ್ಗೀಕರಿಸಿ, ಪ್ರತಿಯೊಂದು ವಚನಕ್ಕೂ ಚಾರಿತ್ರಿಕವಾದ ವ್ಯಾಖ್ಯಾನ, ಚಾರಿತ್ರಿಕವಾದ ಸಾಮಾಜಿಕವಾದ ವ್ಯಾಖ್ಯಾನವನ್ನು ಪ್ರತಿ ವಚನದ ಕೆಳಗೆ ನಮೂದಿಸಿರುವ ಏಕೈಕ ಕನ್ನಡದ ಶರಣರ ಬೈಬಲ್ ಈ ವಚನ ಬಸವಾಮೃತ ಅಥವಾ ಬಸವ ವಚನಾಮೃತ. ನಾನು ಅದನ್ನು ನೋಡ್ತಾ ಓದ್ತಾ ಇದ್ದೆ. ಅಲ್ಲಿ ಒಂದು ಕಡೆ ನಾವು ಯಾರು, ಈ ಶರಣರ ಮೂಲ ಯಾವುದು, ಇವರೆಲ್ಲ ಎಲ್ಲಿಂದ ಬಂದರು ಅನ್ನುವ ದೊಡ್ಡ ವಿಷಯ ಚರ್ಚೆಯಾಗಿ ಒಂದು ವಚನ ಬರ್ತಲ್ಲಿ, ಆ ವಚನದಲ್ಲಿ ಬಸವಣ್ಣವರು ಹೇಳಿದರೆ, ಕಾಳಿಯ ಕಂಕಾಳದಿಂದ ಮುನ್ನ, ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಅರಿವಿರಂಚಿಗಳಿಗಿಂತ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ 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 ಅನ್ನಿಂಗೆಳೆಯ ನೀನು
ಅಂದಿಂಗೆಳೆಯ ನಾನು, ಅಂದಿಂಗೆಳೆಯ ನೀನು, ಹಳೆಯ ನೀನು, ಮಹಾದಾನಿ ಕೂಡಲ ಸಂಗಮ ದೇವ ಅನ್ನುವ ಒಂದು ವಚನ. ಅವರು ಏನು ಹೇಳಿದ್ದಾರೆ ಅಲ್ಲಿ ಬಸವಣ್ಣವರು, ನಾವು ಶರಣರ ಮೂಲ ಯಾವುದು ಅಂದರೆ ಎಲ್ಲಕ್ಕಿಂತ ಮುನ್ನ 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 ಅಂತ ಹೇಳ್ತಾರೆ. ಆ ವಚನಕ್ಕೆ ಮಾತೆ ಮಹಾದೇವರು ವ್ಯಾಖ್ಯಾನ ಬರೀತಾ ಹೇಳ್ತಾರೆ, ಇದು ಬಸವಣ್ಣನವರಿಗೆ ಅಂತಃಸ್ಫುರಣದಿಂದ ಹೊಳೆದಿದೆ. ಶರಣರ ಮೂಲ ಹರಪ್ಪ ಮೊಹೆಂಜೋದಾರೋ ಅಲ್ಲಿದೆ. ಶರಣರ ಮೂಲ ಹರಪ್ಪ ಮೊಹೆಂಜೋದಾರದಲ್ಲಿದೆ. ಹರಪ್ಪ ಮೊಹೆಂಜೋದಾರದಲ್ಲಿ ನಾವು ಜಗತ್ತಿನ ಪ್ರಥಮ ಲಿಂಗವನ್ನು ನೋಡ್ತೀವಿ. ಪ್ರಥಮ ಪಶುಪತಿಯ ಮುದ್ರೆಯನ್ನು ನಾವು ಮೊಹೆಂಜೋದಾರದಲ್ಲಿ ನೋಡ್ತೀವಿ. 7,000 ವರ್ಷಗಳ ಹಿಂದೆ ಈಶ್ವರನ ಕಲ್ಪನೆ, ಪರಿಕಲ್ಪನೆ ಮತ್ತು ಫಲವಂತಿಕೆಯ ಕುರಿತು ಇವೆಲ್ಲವೂ ಅಲ್ಲಿ ಮೊಹೆಂಜೋದಾರದಲ್ಲಿ ಸಿಕ್ಕಿದೆ ಅಂತ ಮಾತೆ ಮಹಾದೇವರು ವ್ಯಾಖ್ಯಾನ ಮಾಡ್ತಾರೆ. ಇವತ್ತು ಉತ್ಖನನವಾಗಿ ಪ್ರಥಮ ಪಾಶುಪತಿಯ ಮುದ್ರೆ ಮೊಹೆಂಜೋದಾರದಲ್ಲಿದೆ ಅಂತ ವಿಜ್ಞಾನ ಹೇಳ್ತಾ ಇದೆ. ಆದರೆ ವಿಜ್ಞಾನ ಹೇಳೋದಕ್ಕಿಂತ ಮುಂಚೆ ಚಿತ್ಖನನ ಮಾಡಿದ ಬಸವಣ್ಣ ನಮ್ಮ ಮೂಲ ಅಲ್ಲಿದೆ ಅಂತ ಹೇಳಿದ್ದಾರೆ. ನೀವು ಧೈರ್ಯವಾಗಿರಿ, ನೀವು ಶರಣರು ಧೈರ್ಯವಾಗಿರಿ. ಸನಾತನ ಅಂದ್ರೆ 3,000 ವರ್ಷದ ಚರಿತ್ರೆ, ಪುರಾತನ ಅಂದರೆ 7,000 ವರ್ಷದ ಚರಿತ್ರೆ. ಬಸವಣ್ಣವರು ಹೇಳ್ತಾರೆ, ನಿಮ್ಮ ಪ್ರಥಮರಿಗೇನಲ್ಲ ಶರಣು. ಯಾರು ಪ್ರಥಮರು? ಯಾರು? ಹರಪ್ಪದಲ್ಲಿದ್ದ ಕಪ್ಪು ತಲೆಯ ಕರಿಯರು, ಕಬ್ಬಿಣದ ಕಲೆಯನ್ನು ಪಡೆದವರು, ಲಿಂಗಕ್ಕೆ ಅಡಿಪಾಯ ಹಾಕಿದವರು, ಪಶುಪತಿಗೆ ರೂಪ ಕೊಟ್ಟವರು ನಮ್ಮ ಶರಣರ ಮೂಲರು. ಈ ರೀತಿಯ ವ್ಯಾಖ್ಯಾನವನ್ನ ಮಾತೆ ಮಹಾದೇವರು ಅಲ್ಲಿ ಕೊಟ್ಟಿದ್ದಾರೆ. ಅದು ನಿಜ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಟಿಪ್ಪಣಿಗಳಲ್ಲಿ ಅವರು ಹೇಳ್ತಾರೆ, ಬೌದ್ಧರಿಗೆ ಅಥವಾ ಶೋಷಿತರಿಗೆ, ದಲಿತರಿಗೆ, ಕೆಳವರ್ಗಗಳಿಗೆ ಒಂದು ಕ್ರಿಯಾವಿಧಿಯ ಪುಸ್ತಕವಿಲ್ಲ, ಒಂದು ದೀಕ್ಷಾ ವಿಧಿಯ ಪುಸ್ತಕವಿಲ್ಲ, ಒಂದು ಆಧ್ಯಾತ್ಮದ ಹಸಿವನ್ನು ಹಿಂಗಿಸುವ ಪುಸ್ತಕವಿಲ್ಲ. ಅಂತಹ ಪುಸ್ತಕವನ್ನ ಸರಳ ಭಾಷೆಯಲ್ಲಿ ಬರೀಬೇಕು ಅನ್ನೋದು ಬಾಬಾ ಸಾಹೇಬರ ದೊಡ್ಡ ಕನಸು. ಅದಕ್ಕಿಂತಲೂ ಮುಖ್ಯವಾಗಿ ಜ್ಯೋತಿ ಬಾಪುಲೆ ಅವರ ಪತ್ನಿ ಸಾವಿತ್ರಿ ಬಾಪುಲೆ ಅವರು ನಮಗೆ ಪ್ರಥಮ ಮಹಿಳಾ ಶಿಕ್ಷಕಿಯಾಗಿ ಅವರು ಶಾಲೆಗಳನ್ನು ಪ್ರಾರಂಭಿಸಿದಾಗ ಅವರ ಶಿಷ್ಯೆ ಯುಕ್ತಾಬಾಯಿ ಒಂದು ಲೇಖನ ಬರೀತಾಳೆ. ಆ ಲೇಖನ ಹೇಳ್ತೀನಿ ಇವತ್ತು ಕೇಳಿ. ಅವಳು ಹೇಳ್ತಾಳೆ, ಅವಳು 12 ವರ್ಷದ ವಿದ್ಯಾರ್ಥಿ. ಓ ದೇವರೇ, ಬ್ರಾಹ್ಮಣರಿಗೆ ವೇದಗಳು, ಕ್ರೈಸ್ತರಿಗೆ ಬೈಬಲ್, ಮುಸ್ಲಿಮರಿಗೆ ಖುರಾನ್, ಸಿಖ್ಖರಿಗೆ ಆದಿಗ್ರಂಥ, ಎಲ್ಲರಿಗೂ ಒಂದೊಂದು ಪುಸ್ತಕ ಇದೆ. ಯಾವುದೂ ಇಲ್ಲದ ನಮ್ಮಂಥ ಹಿಂದುಳಿದವರಿಗೆ, ದಲಿತರಿಗೆ ಯಾವ ಪುಸ್ತಕವಯ್ಯ? ನಮಗೊಂದು ಪುಸ್ತಕ ಕೊಡಯ್ಯ ದೇವರೇ ಅಂತ ಮಗು ಕೇಳುತ್ತೆ. ಆ ಪುಸ್ತಕ ಈ ತೆಂಕಣದ ಧರ್ಮಕ್ಷೇತ್ರದಲ್ಲಿ ಬಸವ ವಚನಾಮೃತವಾಗಿ ಇವಾಗ ಸಿದ್ಧವಾಗಿದೆ. ಈ ವಚನಾಮೃತದಲ್ಲಿ ಜ್ಞಾನ ಪ್ರಮುಖವಾಗಿದೆ, ಸುಜ್ಞಾನ ಅದರ ಪಕ್ಕದಲ್ಲಿದೆ. ಈಗ ಅದಕ್ಕಾಗಬೇಕಾದ್ದೇನು ಅಂದರೆ ಅದರಲ್ಲಿ ವಿಜ್ಞಾನವನ್ನು ಸೇರಿಸ್ಬೇಕು. ವಿಜ್ಞಾನ ನಮಗೆ ಖಚಿತವಾಗಿ ತಿಳಿಸುತ್ತೆ ಸ್ವರ್ಗ ಇದೆಯಾ ಇಲ್ವಾ, ನರಕ ಇದೆಯಾ ಇಲ್ವಾ, ಪಾಪ ಇದೆಯಾ ಇಲ್ವಾ, ಪುಣ್ಯ ಇದೆಯಾ ಇಲ್ವಾ, ಆತ್ಮ ಇದೆಯಾ ಇಲ್ವಾ, ಅದಕ್ಕೆ ಪುನರ್ಜನ್ಮ ಇದೆಯಾ ಇಲ್ವಾ ಅನ್ನುವ ಜ್ಞಾನವನ್ನ ವಿಜ್ಞಾನ ಸ್ಪಷ್ಟವಾಗಿ ಹೇಳುತ್ತೆ. ಈ ವಚನಾಮೃತದಲ್ಲಿ ಜ್ಞಾನ, ವಿಜ್ಞಾನ, ಸುಜ್ಞಾನ ಸೇರಿದ್ರೆ ಎಲ್ಲರೂ ಕಂಡಂತ ಒಂದು ತೆಂಕಣದ ಬಸವನ ಬೈಬಲ್,
ಬಸವರ ಧರ್ಮ ಗ್ರಂಥ ಈ ತೆಂಕಣದಿಂದ ಈ ನಾಡಿಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ದುಡಿಯೋದಕ್ಕೆ ಈ ಪೀಠ ಯಾವಾಗಲಾದರೂ ಯಾವ ಕೆಲಸಕ್ಕಾದರೂ ಈ ಹಂಸಲೇಖನನ್ನ ಕರೆ ಕೊಟ್ಟರೆ ನಾನು ಇಲ್ಲಿ ಬಂದು ದುಡಿತೇನೆ. ಇದೊಂದು ಬಹಳ ಮುಖ್ಯವಾದ ಅನುಭವವನ್ನು ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಗಟ್ಟಿ ಗಟ್ಟಿ ಚಿನ್ನದ ಗಟ್ಟಿ, ಪ್ರತಿ ವಚನ ಚಿನ್ನದ ಗಟ್ಟಿ ಅಂತಾರೆ. ಗಟ್ಟಿ ಗಟ್ಟಿ ಪ್ರತಿ ವಚನ ಚಿನ್ನದ ಗಟ್ಟಿ. ಅದಕ್ಕೆ ಗಟ್ಟಿಯಾಗಿದೆ ನಮ್ಮೂರಿನ ಆಲಮಟ್ಟಿ. ನೋಡಿ ಹೆಂಗ್ ಕೂಡಿತಾ ಇದೆ ಜೀವ. ಗಟ್ಟಿ ಗಟ್ಟಿ ಚಿನ್ನದ ಗಟ್ಟಿ, ಪ್ರತಿ ವಚನ ಚಿನ್ನದ ಗಟ್ಟಿ, ಅದಕ್ಕೆ ಗಟ್ಟಿ ನಮ್ಮ ಆಲದ ಮಟ್ಟಿ. ಆ ಆಲದ ಮಟ್ಟಿಯನ್ನು ನೋಡಿ ನನಗೆ ಎದೆ ತುಂಬಿ ಬಂತು. ಅದು ಏಷ್ಯಾದ ಅತಿ ದೊಡ್ಡ 2ನೆಯ ಜಲಾಶಯ. ಇದು ಯಾರಿಗೂ ಹೇಳ್ಕೊಳ್ತಾ ಇಲ್ಲ. ಯಾಕೆ ಉತ್ತರ ಕರ್ನಾಟಕದವರು ಬರೀ ಉತ್ತರನ ಪ್ರಶ್ನೆ ಕೇಳಲ್ವಾ? ಇದು ಏಷ್ಯಾದ 2ನೆಯ ದೊಡ್ಡ ಜಲಾಶಯ. 84 ಕಿಲೋಮೀಟರ್ ವಿಸ್ತಾರದ ಕೆರೆ, 26 ಬಾಗಿಲುಗಳ ಮಹಾಗಂಗೆ. ಇಂತಹ ಒಂದು ಜಲಾಶಯದ ಕುರಿತು ಒಬ್ರು ನಾವು ಯಾರು ಯಾಕೆ ಮಾತಾಡೋಣ. ಅಲ್ಲಿ 26 ಬಾಗಿಲುಗಳಿದ್ದಾವೆ. ಆ 26 ಬಾಗಿಲುಗಳು ಬಸವನ ಬಾಗಿಲ ಸಾಲು. ಆ 26 ಬಾಗಿಲುಗಳು ಬಸವನ ಬಾಗಿಲ ಸಾಲು. ಆ ಪ್ರತಿ ಬಾಗಿಲಲ್ಲೂ ಭಾಗ್ಯ ಹೊರಡುತ್ತೆ. ಅದು ಬಸವನ ಬಾಗಿಲಾಗಿರಲಿ. ಬಸವ ನಮಗೆ ಭಾಗ್ಯವನ್ನು ಕೊಟ್ಟ ಮಹಾಸಂತ. ಆ 26 ಬಾಗಿಲುಗಳು ಬಸವನ ಬಾಗಿಲು ಸಾಲು ಮಾಡಿ ನಾನು ಒಂದು ಅದ್ಭುತವಾದ ಹಾಡು ಮಾಡಿದ್ದೀನಿ. ಅದರ ಜೊತೆಯಲ್ಲಿ ಆಲ್ಮಟ್ಟಿ ಕುರಿತಾದ 4 ಮಹತ್ವದ ಗೀತೆಗಳನ್ನು ಮಾಡಿದ್ದೀನಿ. ಇನ್ನು 1 ತಿಂಗಳೊಳಗೆ ಆ 4 ಹಾಡುಗಳನ್ನು ತಂದು ಈ ಬಾಗಲಕೋಟೆಯಲ್ಲಿ, ಈ ತೆಂಕಣದ ಕ್ಷೇತ್ರದಲ್ಲಿ ಅದನ್ನು ಬಿಡುಗಡೆ ಮಾಡಿ ಇಡೀ ಭಾರತಕ್ಕೆ ನಮ್ಮ ಆಲಮಟ್ಟಿ ಅತಿ ದೊಡ್ಡ ಆಸ್ತಿ ಅಂತ ನಾವು ಹೇಳೋಣ. ಅದಕ್ಕಾಗಿ ನಮಗೆ ನಿಮ್ಮ ಆಶ್ರಯ, ನಿಮ್ಮ ಆಶೀರ್ವಾದ ಬೇಕು. ಈ ಸನ್ಮಾನ ನನಗೆ ದೊಡ್ಡದಾಗಿದೆ. ಈ ಕಾರ್ಯಭಾಗ ಬಹಳ ಇಷ್ಟವಾಗಿದೆ. ತೆಂಕಣದಲ್ಲಿ ಶರಣ ಧರ್ಮೀಯರ ಧರ್ಮ ಗ್ರಂಥ ಉದ್ಧಾರವಾಗಿ ಇಡೀ ಭಾರತವನ್ನು ಕಟ್ಟಲಿ. ಈ ಭಾರತ ಬರೀ ಭಾರತ ಆಗಬೇಡ, ಬಸವ ಭಾರತ ಆಗಲಿ ಅಂತ ಹಾರೈಸಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.